ವಿಶ್ವದಾದ್ಯಂತ ಹೆಚ್ಚಾಯಿತು ರಾಖಿ ಭಾಯ್ ಕ್ರೇಜ್. ಟಿಕೆಟ್ ಸೇಲಲ್ಲೂ ಟಾಕ್ಸಿಕ್ ದಾಖಲೆ. ಮುಂಗಡ ಬುಕ್ಕಿಂಗ್ ನಲ್ಲಿ ಎಲ್ಲ ದಾಖಲೆಗಳು ಕೂಡ ಉಳಿಸಾಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೂ ಕೂಡ ಇದೀಗ ಈ ಹಿಂದೆ ಇದ್ದ ಎಲ್ಲ ದಾಖಲೆಗಳು ಚಿತ್ರಾನ್ನ ಆಗಿದೆ, ಚಿಂದಿ ಚಿತ್ರಾನ್ನ ಆಗಿದೆ. ವಿಶ್ವದಾದ್ಯಂತ ಹೆಚ್ಚಾಗಿದೆ ರಾಖಿ ಭಾಯ್ ಕ್ರೇಜ್. ಟಿಕೆಟ್ ಸೇಲಲ್ಲೂ ಕೂಡ ಟಾಕ್ಸಿಕ್ ದಾಖಲೆಯನ್ನ ಮಾಡಿದೆ. ಇಲ್ಲಿವರೆಗೂ 9 ಲಕ್ಷ ಟಿಕೆಟ್ ಮುಂಗಡ ಬುಕ್ಕಿಂಗ್ ಆಗಿದೆ. ರಿಲೀಸ್ಗೆ ಒಂದು ದಿನ ಇರುವಾಗಲೇ 9 ಲಕ್ಷ ಟಿಕೆಟ್ ಸೋಲ್ಡ್ ಔಟ್. ಹಿಂದಿ ಆವೃತ್ತಿಯಲ್ಲೇ 4.9 ಲಕ್ಷ ಟಿಕೆಟ್ ಸೇಲ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ 1100 ಶೋನ ಟಿಕೆಟ್ ಸೋಲ್ಡ್ ಔಟ್. ಕರ್ನಾಟಕದಲ್ಲೇ ಬುಕ್ಕಿಂಗ್ನಿಂದ 17 ಕೋಟಿ ಗಳಿಕೆಯನ್ನ ಮಾಡಿಕೊಂಡ್ರೆ ಕೇವಲ ಬೆಂಗಳೂರಿನಲ್ಲೇ 11 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಬಾಹುಬಲಿ ಸಿನಿಮಾ 6 ಲಕ್ಷ ಟಿಕೆಟ್ ಸೇಲ್ ಆಗಿತ್ತು ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ. ಸದ್ಯ ಇದೀಗ ಮುಂಗಡ ಬುಕ್ಕಿಂಗ್ ನಲ್ಲೇ 41 ಕೋಟಿ ಗಳಿಕೆ ಆಗಿದೆ. ಟಾಕ್ಸಿಕ್ ಸಿನಿಮಾದ ಗಳಿಕೆಯನ್ನ ಗಮನಿಸ್ತಾ ಹೋದ್ರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಚಿತ್ರ ಈಗಾಗಲೇ ತಾನು ಹಾಕಿದ ಬಂಡವಾಳವನ್ನ ಪಡೆದುಕೊಂಡಿದೆ. ಇನ್ನೇನಿದ್ರು ಕೂಡ ಲಾಭದ ವಿಚಾರ. ಆದರೆ ಯಾವ ರೀತಿಯಾಗಿ ಕ್ರೇಜ್ ಇದೆ ಅಂತ ಹೇಳಿದ್ರೆ ಮೊದಲ ದಿನವೇ ನಾವು ಸಿನಿಮಾ ನೋಡಬೇಕು ಅಂತ ಹೇಳಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಲಕ್ಷ ಜನ. ಅದರಲ್ಲೂ ಕೂಡ ನಾಳೆಯಿಂದ ವರ್ಲ್ಡ್ ವೈಡ್ ಟಾಕ್ಸಿಕ್ ಸಿನಿಮಾ ಪ್ರದರ್ಶನವನ್ನ ಕಾಣುತ್ತೆ. ಅದರಲ್ಲೂ ಕೂಡ ಅನೇಕ ಚಿತ್ರಮಂದಿರಗಳಲ್ಲಿ ಈ ಒಂದು ಸಿನಿಮಾ ಪ್ರದರ್ಶನಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಈಗಾಗಲೇ ದಾಖಲೆಯನ್ನೇ ಮಾಡಿದೆ. ಈ ಹಿಂದಿನ ಚಿತ್ರಗಳ ಎಲ್ಲ ದಾಖಲೆಗಳನ್ನ ಉಡೇಸ್ ಮಾಡಿದೆ ಇದೀಗ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ. ಕರ್ನಾಟಕದಲ್ಲಿ 1100 ಶೋ ಸೋಲ್ಡ್ ಔಟ್ ಆದರೆ ಕರ್ನಾಟಕದಲ್ಲೇ ಬುಕ್ಕಿಂಗ್ ನಿಂದ 17 ಕೋಟಿ ಗಳಿಕೆ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಸಾಲುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈಗ ಈ ಹಿಂದಿನ ಎಲ್ಲಾ ದಾಖಲೆಗಳನ್ನ ಕೂಡ ಉಡಿಸ್ ಮಾಡಿದೆ ಟಾಕ್ಸಿಕ್ ಚಿತ್ರ. ಅದರಲ್ಲಿ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ದಾಖಲೆ ಗಳಿಕೆಯನ್ನ ಮಾಡಿರುವಂತದ್ದು. ಜನರಿಗಿರುವಂತಹ ಕ್ರೇಜ್ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಈಗಾಗಲೇ ದಾಖಲೆ ಗಳಿಕೆಯ ಬಗ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ನವಿತಾ ಜೈನ್, ಏನು ರಾಖಿ ಬಾಯ್ನ 4.5 ವರ್ಷಗಳ ನಂತರ ಥಿಯೇಟ್ರಲ್ಲಿ ನೋಡೋಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಮುಂಜಾನೆ 6 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಬೆಳಿಗ್ಗೆನೇ ಮುಂಜಾನೆಯ ಫಸ್ಟ್ ಶೋ ನೋಡಬೇಕಂತ ಇಡೀ ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ ವೈಡ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅದು ಟಿಕೆಟ್ ಬುಕ್ಕಿಂಗ್ನಲ್ಲೂ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ರಾಖಿ ಬಾಯ್ ಉಡಿಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಬಾಹುಬಲಿ 2 ಸಿನಿಮಾ ಏನಿತ್ತು 6,50,000 ಟಿಕೆಟ್ ಸೇಲ್ ಆಗಿತ್ತು. ಅದೇ ಹೈಯೆಸ್ಟ್ ಟಿಕೆಟ್ ಸೇಲ್ ಅಂದರೆ ರಿಲೀಸ್ಗೂ ಮುಂಚೆ ಮುಂಗಡ ಬುಕ್ಕಿಂಗ್ನಲ್ಲೇ ಹೈಯೆಸ್ಟ್ ಟಿಕೆಟ್ ಸೇಲ್ ಯಾವುದಪ್ಪ ಇತ್ತು ಅಂದರೆ ಅದು ಬಾಹುಬಲಿ ಇತ್ತು. ಅದಾದ ನಂತರ ಪಠಾಣ್ ಸಿನಿಮಾ ಇತ್ತು, 5,57,000 ಇತ್ತು. ಅದಾದ ನಂತರ ಜವಾನ್ 5,56,000 ಆದರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ KGF 2 5,15,000 ಟಿಕೆಟ್ ಸೇಲ್ ಆಗಿತ್ತು. ಆದರೆ ಈ ಎಲ್ಲ ದಾಖಲೆಗಳನ್ನು ಪುಡಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಟಾಕ್ಸಿಕ್ ಇನ್ನೂ ಅರ್ಧ ದಿನ ಇದೆ. ಇನ್ನೂ ಅರ್ಧ ದಿನ ಇರುವಾಗಲೇ 9 ಲಕ್ಷ ಟಿಕೆಟ್ಗಳು ಏನು ವರ್ಲ್ಡ್ ವೈಡ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಹಿಂದಿಯಲ್ಲೇ ಏನು ದೊಡ್ಡ ಮೆರವಣಿಗೆ ಆಗ್ತಾ ಇದೆ ರಾಖಿ ಬಾಯ್ನ ಅಂತ ಹೇಳ್ಬೋದು. 4,09,00,000 ಜನ ಟಿಕೆಟ್ನ ಬುಕ್ ಮಾಡಿದ್ದಾರೆ. ಕೇವಲ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ ಹಿಂದಿಯಲ್ಲೇ 30 ಕೋಟಿ ತನಕನೂ ಕಲೆಕ್ಷನ್ ಆಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಂತೂ ಕಂಡು ಕೇಳಿ ಅರಿಯದಷ್ಟು ಬುಕ್ಕಿಂಗ್ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ 1039 ಶೋಗಳು ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಕೇವಲ ಬೆಂಗಳೂರಿನಲ್ಲೇ 11 ಕೋಟಿ ಏನು ಅಡ್ವಾನ್ಸ್ ಸೇಲ್ ಆಗಿದ್ರೆ ಕರ್ನಾಟಕದಲ್ಲಿ ಒಟ್ಟಾರೆ 17 ಕೋಟಿ ಅಡ್ವಾನ್ಸ್ ಸೇಲ್ ಆಗಿದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಟಾಕ್ಸಿಕ್ ಮೊದಲ ದಿನ ದೊಡ್ಡ ದಾಖಲೆಯನ್ನೇ ಬರೆಯುತ್ತೆ. ಹಿಂದೆಂದು ಕಂಡು ಕೇಳರಿಯದ ದಾಖಲೆ ಬರೆಯುತ್ತೆ. 250 ಕೋಟಿಗೂ ಹೆಚ್ಚು ಹಣವನ್ನು ಏನು ಮೊದಲ ದಿನ ಗಳಿಸೋದು ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ ಟಾಕ್ಸಿಕ್ ಕೇವಲ ಒಂದು ಕನ್ನಡ ಸಿನಿಮಾ ಅಲ್ಲ, ಅದೊಂದು ಹಾಲಿವುಡ್ ಸಿನಿಮಾ ಅನ್ನೋ ಲೆವೆಲ್ನಲ್ಲಿ ಅದು ಮೇಕಿಂಗ್ ಆಗ್ಬೋದು, ಅದು ಗ್ಲಿಮ್ಸ್ ಆಗ್ಬೋದು, ಟ್ರೈಲರ್ ಆಗ್ಬೋದು, ಸಾಂಗ್ಸ್ ಆಗ್ಬೋದು. ನೋಡ್ತಾ ಇದ್ದರೆ ಪ್ರತಿ ಫ್ರೇಮ್ನಲ್ಲೂ ಕೂಡ ಒಂದು ದೊಡ್ಡ ಲೆವೆಲ್ ಇದೆ, ಒಂದು ದೊಡ್ಡ ಗ್ರಾಫ್ ಇದೆ, ಒಂದು ದೊಡ್ಡ ಲೆವೆಲ್ನಲ್ಲಿ ಏನು ನಿರ್ಮಾಣ ಆಗಿರುವಂಥ ಟಾಕ್ಸಿಕ್ನ ಮೊದಲ ದಿನ ಮೊದಲ ಶೋ, ಅದರಲ್ಲೂ ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನೋಡಬೇಕಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅದೆಲ್ಲವೂ ಬುಕ್ಕಿಂಗ್ನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ನವಿತಾ ಜೈನ್. ಆನಂದ್ ಸಾಲುಂಡಿ, ಈಗಾಗಲೇ ಇಷ್ಟು ವರ್ಷಗಳ ಕಾಲದ ಒಂದು ಕಾಯುವಿಕೆಗೆ ಅಂತ್ಯ ಆಗತ್ತೆ ನಾಳೆ ಬೆಳಗ್ಗೆ. ಅದೇ ಕಾರಣಕ್ಕಾಗಿ ಯಾವಾಗ ಆಗತ್ತೆ ನಾಳೆ ಬೆಳಗ್ಗೆ ನಾವು ಫಸ್ಟ್ ಶೋ ನೋಡಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ
ಇದೀಗ ಕೇವಲ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಮಾತ್ರ ಅಲ್ಲ, ಪ್ರಮುಖವಾಗಿ ಈಗ ಈ ಹಿಂದೆ ಕಾಪಿ ರೈಟ್ಸ್ನ ವಿಚಾರಗಳಲ್ಲಿ ಆಗಿರ್ಬೋದು ಅಥವಾ ಟಿವಿ ಸೇಲ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗಾಗಲೇ ತಾನು ಹಾಕಿದಂತಹ ಬಂಡವಾಳವನ್ನು ವಾಪಸ್ ಪಡೆಯುವಲ್ಲಿ ಕೂಡ ಸಕ್ಸಸ್ ಆಗಿದೆ. ಸೊ ಯಾವ ರೀತಿಯಾಗಿ ಇದೀಗ ಇನ್ನು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದೆ ಚಿತ್ರತಂಡ? ಎಸ್ ನವಿತಾ ಜೈನ್, ಟಾಕ್ಸಿಕ್ ಸಿನಿಮಾ ಕರ್ನಾಟಕದ ಒಂದು ದೊಡ್ಡ ಬಜೆಟ್ನ ಸಿನಿಮಾ, ಒಂದು 500 ಕೋಟಿ ಬಜೆಟ್ನ ಸಿನಿಮಾ. ಕನ್ನಡ ಸಿನಿಮಾ ಈ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತೆ ಅಂತ ಯಾರು ಊಹಿಸಿರಲಿಲ್ಲ. ರಾಕಿ ಬಾಯ್ ಯಶ್ ಅದನ್ನು ಏನು ಸಾಧಿಸಿದ್ದಾರೆ ಅಂತ ಹೇಳೋದು ಪ್ರೂವ್ ಮಾಡಿದ್ದಾರೆ. ಏನು ರಾಕಿ ಬಾಯ್ ಏನು ಟಾಕ್ಸಿಕ್ ಶುರುವಾದಾಗಿಂದ ಕಂತೆಗಳು ಶುರುವಾಗಿದ್ವು, ಬಜೆಟ್ ಜಾಸ್ತಿ ಆಗ್ತಾ ಇದೆಯಂತೆ, ಲೀಕೇಜ್ ಆಗ್ತಾ ಇದೆಯಂತೆ, ಶೂಟಿಂಗ್ ನಡೀತಾ ಇಲ್ವಂತೆ ಅಥವಾ ನಿಂತೆ ಹೋಗ್ತಾ ಇದೆಯಂತೆ ಅಥವಾ ಇನ್ನೇನು ಸ್ಕ್ರಿಪ್ಟ್ ರೀರೈಟ್ ಆಗ್ತಿದೆಯಂತೆ, ಹೀಗೆ ಸಾಕಷ್ಟು ಗಾಸಿಪ್ಗಳೇ ಬಿದ್ದು ಅದೆಲ್ಲದಕ್ಕೂ ಉತ್ತರವಾಗಿ ಟಾಕ್ಸಿಕ್ ಸಿನಿಮಾ ಟ್ರೈಲರ್ ಎಲ್ಲದಕ್ಕೂ ಉತ್ತರವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಒಂದು ದೊಡ್ಡ ಸಿನಿಮಾ, ಒಂದು ದೊಡ್ಡ ಗ್ರಾಫ್ನ ಸಿನಿಮಾ, ಅದಕ್ಕಾಗಿ ಸಾಕಷ್ಟು ಸಮಯನ ತಗೊಂಡಿದ್ರು ಅಂತ. ಈಗ ಟಾಕ್ಸಿಕ್ಗೆ ಹಾಕಿರೋ ಬಜೆಟ್ ಯಾವುದೇ ರೀತಿಯಿಂದಲೂ ಕೂಡ ಏನು ಇನ್ಸೆಕ್ಯೂರ್ ಇಲ್ಲ ಅಥವಾ ರಿಸ್ಕ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಟಾಕ್ಸಿಕ್ ಪ್ರೀ ರಿಲೀಸ್ನಲ್ಲೇ 1,000 ಕೋಟಿಗೂ ಹೆಚ್ಚು ಸೇಲನ್ನು ಮಾಡಿದೆ. ಅಂದರೆ ಸ್ಯಾಟಲೈಟ್ ಆಗಿರ್ಬೋದು, ಡಿಜಿಟಲ್ ರೈಟ್ಸ್ ಆಗಿರ್ಬೋದು, ಥಿಯೇಟ್ರಿಕಲ್ ರೈಟ್ಸ್ ಆಗಿರ್ಬೋದು, ಈ ಮೂಲಕ ಟಾಕ್ಸಿಕ್ ಏನಿದೆ 500 ಕೋಟಿ ಬಜೆಟ್ನ ಟಾಕ್ಸಿಕ್ ಸಿನಿಮಾ ಒಂದು 500 ಕೋಟಿಗೂ ಹೆಚ್ಚು ಲಾಭವನ್ನು ರಿಲೀಸ್ಗೂ ಮುಂಚೆ ಒಂದೇ ಒಂದು ಶೋ ಪ್ರದರ್ಶನ ಕಾಣುವ ಮುಂಚೆನೇ ಲಾಭದಲ್ಲಿ ಅಂತ ಹೇಳ್ಬೋದು. ಇನ್ನು ನಾಳೆಯಿಂದ ಏನು ಬರುತ್ತೆ ಅದೆಲ್ಲವೂ ಟಾಕ್ಸಿಕ್ ನಿರ್ಮಾಪಕರ ಲಾಭದ ಲೆಕ್ಕಕ್ಕೆ ಸೇರುತ್ತೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಆನಂದ್ ಸಾಲಂಡಿ ಡೀಟೇಲ್ಸ್.